ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಮೂವಿಗಳನ್ನ ಕಂಡುಕೊಂಡಿದ್ದ ವಿಜಯ್ ದೇವರಕೊಂಡ ಈ ಬಾರಿ ಕಿಂಗ್ಡಮ್ ಮೂಲಕ ತಮ್ಮ ಸಿನಿಮಾ ಕೆರಿಯರ್ ನ ಫಾರ್ಮ್ ನ ಕಂಡುಕೊಳ್ಳಕ್ಕೆ ಬರ್ತಾ ಇದ್ದಾರೆ. ಈ ಬಾರಿ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ನ ಮಾಡ್ಕೊಂಡು ಒಳ್ಳೆ ಕಾನ್ಫಿಡೆನ್ಸ್ ಇಂದ ಈ ಬಾರಿ ಇಂಡಸ್ಟ್ರಿ ಹಿಟ್ ನ ಕೊಡ್ತೀನಿ ಅನ್ನೋ ಒಂದು ಭರವಸೆಲಿ ಇದ್ದಾರೆ. ಬಟ್ ಕಳೆದ ಬಾರಿಯೂ ಲೈಗರ್ ಮೂವಿನಲ್ಲಿ ಇದೇ ರೀತಿ ಇದಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ನ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡು ಬಂದಿದ್ರು. ಬಟ್ ಮೂವಿ ಅಡ್ಡರ್ ಫ್ಲಾಪ್ ಆಯ್ತು. ಬಟ್ ಈ ಬಾರಿ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ನ ಇಟ್ಕೊಂಡು ಮೂವಿನ ಮಾಡಿದ್ದಾರೆ. ಬನ್ನಿ, ಆ ಮೂವಿದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ರಿಲೀಸ್ ಆದಂತ ಟ್ರೈಲರ್ ಅಲ್ಲಿ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಬೇಡ ಆಗಿತ್ತು, ಇದರ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ಸ್ ಏನೇನು ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ಟ್ರೈಲರ್ ನ ಶುರು ಮಾಡ್ತಿದ್ದಂಗೆ ಇಲ್ಲಿ ಫಸ್ಟ್ ನೆನ್ಪು ಬರೋದು ಮ್ಯೂಸಿಕ್ ನ ಮಾಡಿರೋದು ಅನಿರುದ್ಧ್ ರವಿಚಂದ್ರನ್ ಅವರು. ಅನಿರುದ್ಧ್ ಅವರು ಈ ಮೂವಿನಲ್ಲಿ ಇರೋದೇ ಒಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಆ ರೀತಿ ಮ್ಯೂಸಿಕ್, ಆ ರೀತಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಕೊಟ್ಟಿರೋದು ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಮೂಡ್ ಬಂದಿದೆ. ಯಾಕಂದ್ರೆ ಮೂವಿನಲ್ಲಿ ಸಾಕಷ್ಟು ಸೀನ್ಗಳು ಕೆಳಗೆ ಬೀಳ್ತಿದ್ದಂಗೆ ಇವರ ಮ್ಯೂಸಿಕ್ ಇಂದ ಮೂವಿನ ಇನ್ನಷ್ಟು ಲೆವೆಲ್ ನ ಜಾಸ್ತಿ ಮಾಡೋದ್ರಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ, ಜಾಸ್ತಿ ಎಫರ್ಟ್ ನ ಹಾಕ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಹಾಗೆ ಅದನ್ನ ಮಾಡಿದ್ದಾರೆ ಈ ಟ್ರೈಲರ್ ನ ನೋಡ್ತಿದ್ದಂಗೆ. ಟ್ರೈಲರ್ ನ ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ಟೋರಿನೂ ಸಹ ಇಲ್ಲಿ ರಿವೀಲ್ ಮಾಡಿದ್ದಾರೆ. ವಿಜಯ್ ದೇವರಕೊಂಡ ಅವರು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಸ್ಪೈ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ವಿಲನ್ ನ ಯಾವ ರೀತಿ ಹಿಡಿದಾಕ್ತಾರೆ ಅಥವಾ ವಿಲನ್ನೇ ಅವ್ರ ಅಣ್ಣ ಆಗಿರ್ಬೋದಾ ಅನ್ನೋದನ್ನ ಮೂವಿನ ಕಾದ್ ನೋಡ್ಬೇಕಿದೆ. ಅದ್ರ ಮಧ್ಯಾಹ್ನ ಸ್ವಲ್ಪ ಎಮೋಷನ್ಸ್ ಮತ್ತೆ ಆಕ್ಷನ್ ಸೀನ್ಸ್ ಅಂತೂ ತುಂಬಾನೇ ಇದಾವೆ. ಈ ಹಿಂದೆ ಲವ್ ಮೂವೀಸ್ ಅಲ್ಲಿ, ಲವ್ ಸೀನ್ಸ್ ಅಲ್ಲಿ ವಿಜಯ್ ದೇವರಕೊಂಡ ಅವರು ಸಾಕಷ್ಟು ಮೂವಿಗಳಲ್ಲಿ ಚೆನ್ನಾಗಿ ಪಾತ್ರನೂ ಮಾಡಿದ್ದಾರೆ. ಬಟ್ ಈ ಒಂದು ಮೂವಿನಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ, ಆಕ್ಷನ್ ಮೂವಿಗಳಲ್ಲಿ ಯಾವ ರೀತಿ ಮಾಡಿರ್ಬೋದು ಅನ್ನೋ ಒಂದು ಕಾದು ನೋಡ್ಬೇಕಿದೆ. ಮುಖ್ಯವಾಗಿ ಸ್ವಲ್ಪ ಬೇಜಾರು ಅನ್ಸಿದ್ದು ಸಿನಿಮಾಟೋಗ್ರಫಿ. ಆ ಶೇಡ್ ಗಳನ್ನ ನೋಡ್ತಿದ್ರಾಗೆ ಹಳೆ ಮೂವಿಗಳಂತೂ ನೆನಪಾಗ್ತಾನೆ ಇರ್ತವೆ. ಆ KGF ಮತ್ತೆ ಸಲಾರ್ ಶೇಡ್ ನ ಕೊಡ್ತಾ ಇತ್ತು ಅಲ್ಲಿ. KGF ಬಂದ ಮೇಲೆ ಸಾಕಷ್ಟು ಮೂವಿಗಳು ಇನ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ಬ್ಲಾಕ್ ಥೀಮ್ ಅಲ್ಲಿ KGF ಶೇಡ್ ನಲ್ಲಿ ಯಾಕಾದ್ರೂ ಮಾಡ್ತಾರೋ ಆ ಮೂವಿಗಳನ್ನ ಅಂತ ಒಂದು ಫೀಲ್ ನ ಕೊಡ್ತಾ ಇತ್ತು ಟ್ರೈಲರ್ ನಲ್ಲಿ ನೋಡ್ತಿದ್ದಂಗೆ. ಒಟ್ನಲ್ಲಿ ನೋಡೋದಾದ್ರೆ ಇಲ್ಲಿ ಸ್ಟೋರಿನೇ ಕಿಂಗು. ಸಿನಿಮಾ ಯಾವ ರೀತಿ ಮಾಡಿದ್ರು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಸ್ಟೋರಿಯಲ್ಲಿ ಯಾವ ರೀತಿ ಮೂಡ್ ಬಂದಿದೆ, ಯಾವ ರೀತಿ ಡೈರೆಕ್ಟ್ ಮಾಡಿದ್ದಾರೆ ಇಲ್ಲಿ ಅನ್ನೋದೊಂದು ತುಂಬಾ ಕುತೂಹಲ ಅಂತ ಇದ್ದೇ ಇದೆ, ಯಾವ ರೀತಿ ಬಂದಿರ್ಬೋದು ಅಂತ. ಮೂವಿನ ಡೈರೆಕ್ಟ್ ಮಾಡಿರೋದು ಗೌತಮ್ ತಿನ್ನನೂರಿ ಅವರು, ಹಾಗೆ ಪ್ರೊಡ್ಯೂಸ್ ಮಾಡಿರೋದು ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಕಡೆಯಿಂದ. ಆ ಸೀನ್ಸ್ ಮತ್ತೆ ಡೈರೆಕ್ಷನ್ ನ ನೋಡ್ತಿದ್ದಂಗೆ ಇಲ್ಲಿ ಪ್ರೊಡ್ಯೂಸರ್ ಸ್ವಲ್ಪ ರಿಚ್ ಆಗೇನೆ ಇದಾರೆ ಅಂತ ಅನಿಸ್ತಾ ಇದೆ. ಸಿನಿಮಾ ಯಾವ ರೀತಿ ಮೂಡ್ ಬಂದಿರ್ಬೋದು ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಇದಿಷ್ಟು ನನ್ನ ಟ್ರೈಲರ್ ನ ರಿವ್ಯೂ ಆಗಿತ್ತು. ಮತ್ತೆ ನೀವು ಟ್ರೈಲರ್ ನ ನೋಡಿದ್ರೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ